ಹಲೋ ವೀಕ್ಷಕರೇ, ವೆಲ್ಕಮ್ ಟು ಫುಡ್ ನೆಕ್ಟರ್. ಇವತ್ತು ನಾವು ಡಿಫ್ರೆಂಟಾಗಿ ಓರಿಯೋ ಬಿಸ್ಕೆಟ್ಸನ್ನು ಬಳಸ್ಕೊಂಡು ಸ್ವಿಸ್ ರೋಲ್ಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಇನ್ನೇನು ಎಕ್ಸಾಮ್ಸ್ ಎಲ್ಲ ಮುಗೀತು, ಮಕ್ಕಳು ಮನೆಯಲ್ಲೇ ಇರ್ತಾರೆ, ಏನಾದರೂ ಕೇಳ್ತಾ ಇರ್ತಾರಲ್ವಾ, ಈ ಥರ ಡಿಫ್ರೆಂಟಾಗಿ ಏನನ್ನು ಮಾಡಿಕೊಟ್ರೆ ಅವರು ಖುಷಿ ಪಡ್ತಾರೆ. ಮೊದಲಿಗೆ ನಾನಿಲ್ಲಿ 10 ರೂಪಾಯಿದು 4 ಓರಿಯೋ ಬಿಸ್ಕೆಟ್ ಪ್ಯಾಕನ್ನು ತಗೊಂಡಿದ್ದೀನಿ. ನಂತರ ಬಿಸ್ಕೆಟಲ್ಲಿರ್ತಕ್ಕಂಥ ಕ್ರೀಮನ್ನು ಸಪ್ರೇಟಾಗಿ ತಗೋಬೇಕಾಗಿರತ್ತೆ. ಇದನ್ನು ಸೈಡ್ಗೆ ಇಟ್ಕೊಂಡು ಇಲ್ಲಿ ಬಿಸ್ಕೆಟ್ಸನ್ನು ಸಣ್ಣ ಸಣ್ಣದಾಗಿ ಪುಡಿ ಮಾಡ್ಕೊಳ್ತಿದ್ದೀವಿ. ನನ್ನ ಮಗಳು ಸಹ ನನಗೆ ಸಹಾಯ ಮಾಡ್ತಾ ಇದ್ದಾಳೆ. ನಂತರ ನಾವು ಈ ಕ್ರೀಮನ್ನು 1 ಸ್ಪೂನಷ್ಟು ಹಾಲು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ನಂತರ ಕಟ್ ಮಾಡಿರ್ತಕ್ಕಂಥ ಬಿಸ್ಕೆಟ್ ಪೀಸು ಹಾಗೆ 2 ಸ್ಪೂನಷ್ಟು ಸಕ್ಕರೆನ ನಾನು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ನುಣ್ಣಗೆ ಪುಡಿ ಬಂದಿದ್ದೀನಿ. ಇವಾಗ ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿಗೆ ಯಾವ ರೀತಿ ಕಲಿಸ್ಕೊತೀರೋ ಆ ರೀತಿ ಕಲಿಸ್ಕೊಳ್ಳಿ ಗಟ್ಟಿಯಾಗಿ. ನಂತರ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ತಗೊಂಡು ಸ್ವಲ್ಪ ತುಪ್ಪನ ಸವರ್ಕೊಂಡು ಚಪಾತಿ ಲಟ್ಟಿಸ್ತೀವಲ್ಲ, ಲಟ್ಟಣಿಗೆಗೂ ಸ್ವಲ್ಪ ತುಪ್ಪನ ಬೆರೆಸ್ಕೊಂಡು ಇದನ್ನು ಚೆನ್ನಾಗಿ ಲಟ್ಟಿಸ್ಕೋಬೇಕಾಗಿರತ್ತೆ. ನಂತರ ಕ್ರೀಮ್ ಮೊದಲೇ ಸಿದ್ಧ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಕ್ರೀಮನ್ನು ಎಲ್ಲ ಕಡೆ ನಿಧಾನಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಇದನ್ನು ನೀಟಾಗಿ ರೋಲ್ ಥರ ಸುತ್ಕೋಬೇಕಾಗಿರತ್ತೆ. ಈ ಥರ ಸುತ್ಕೊಂಡಾದಮೇಲೆ ಒಂದು 5 ನಿಮಿಷಗಳ ಕಾಲ ಇದನ್ನು ಸೈಡಲ್ಲಿಟ್ಬಿಡಿ. ಇದು ಚೆನ್ನಾಗಿ ಸೆಟ್ ಆಗುತ್ತೆ. ನಂತರ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಒಳಗಡೆ ಕ್ರೀಮೆಲ್ಲ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ. ಈ ರೀತಿ ಮಾಡಿಕೊಟ್ರೆ ಡಿಫ್ರೆಂಟಾಗಿ ಮಕ್ಕಳಂತೂ ತುಂಬ ಖುಷಿಯಿಂದ ತಿಂತಾರೆ. ನಂತರ ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬಹುದು. ಇದ್ರ ಮೇಲೆ ಮಕ್ಕಳಿಗೆ ಇಷ್ಟ ಆಗೋ ಥರ ಸ್ವಲ್ಪ ಜಾಮನ್ನು ಸಹ ಹಚ್ಚಿ ಕೊಡಬಹುದು. ಇದರ ಮೇಲೆ ಸ್ವಲ್ಪ ಕೊಬ್ಬರಿ ಪುಡಿಯನ್ನು ಸಹ ಸೇರಿಸಿದ್ರೆ ಇನ್ನೂ ರುಚಿಯಾಗಿರುತ್ತೆ. ನೋಡಿದ್ರಲ್ಲ, ಬೇಕ್ರಿಯಲ್ಲಿ ಸಿಗೋ ರೀತಿಯಲ್ಲೇ ಮನೆಯಲ್ಲಿ ಎಷ್ಟೊಂದು ಬೇಗ ಸ್ವಿಸ್ ರೋಲ್ಸ್ನ ರೆಡಿ ಮಾಡ್ಕೋಬಹುದು. ವೀಕ್ಷಕರೇ, ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.